so much. Kamli? ರೀ ಯಾಕ್ರಿ ಹೀಗೆ ಮಾಡಿದ್ರಿ? ಒಬ್ರೆ ಎಷ್ಟು ದೂರ ಹೇಗ್ರಿ ಬಂದ್ರಿ ನೀವು? ಹೇಳ್ರಿ. ಆಂಟಿ, ಅಂಕಲ್ ಶಾಕಲ್ಲಿದ್ದಾರೆ ಅನ್ಸುತ್ತೆ. ಅವ್ರನ್ನ ಏನು ಕೇಳೋದು ಬೇಡ. ಹೆಂಗೋ ಅಪ್ಪಾಯ ಸಿಕ್ಕದಲ್ಲ, ನಂಗೆ ಆಟ ಸಾಕು. ನಂಗೆ ಅದೇಟ್ ಖುಷಿ ಐತೈತೆ ಗೊತ್ತಾ? ಅದುವೇ ನಮ್ಮ ಆನಿವರ್ಸರಿ ದಿನನೇ ಸಿಕ್ಕವ್ರೆ. ಇದಕ್ಕಿಂತ ದೊಡ್ಡ ಗಿಫ್ಟ್ ನಂಗೆ ಇನ್ನೇನು ಬೇಡ ಸರ್. ಅಪ್ಪಯ್ಯ ನಂಗೆ ಸಿಕ್ಕಿದಾರಲ್ಲ, ಆಟ ಸಾಕು. ಇವತ್ತು ನಮ್ಮ ಜೊತೆಗೆ ಅವರು ಬರ್ತಾರೆ. ಅಪ್ಪಯ್ಯ, ನೀವು ನಮ್ಮ ಜೊತೆ ಬನ್ನಿ ಅಪ್ಪಯ್ಯ. ಇವತ್ತು ನಾನು ರಚಿಸರು ಮದುವೆ ಆಗಿ 1 ವರ್ಷ ಆಯ್ತು. ಆ ಇವೆಂಟಿಗೆ ನೀವು ಬಂದ್ರೆ ನಂಗೆ ಸ್ಯಾನೆ ಖುಷಿ ಆಯ್ತೈತೆ. ಬನ್ನಿ ಅಪ್ಪಯ್ಯ. ನಿಂತ್ಕೊಳ್ಳಿ. ಏ ಕಮ್ಲಿ, ಏನ್ ಮಾಡ್ತಿದ್ಯಾ ನೀನು? ಅವ್ರಿಗೆ ಹುಷಾರಿಲ್ಲ ಅಂತ ಗೊತ್ತು ತಾನೆ? ಅವ್ರು ಇಲ್ಲಿಗೆ ಬಂದಾಗಿಂದ ಎಲ್ಲೆಲ್ಲೋ ಅಲ್ದು ವೀಕ್ ಆಗಿದ್ದಾರೆ. ಮೊದ್ಲು ಅವ್ರನ್ನ ಕರ್ಕೊಂಡು ಹೋಗಿ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಅದು ಚಿಕ್ಕಮ್ಮ. ಏನು ಹೇಳ್ಬೇಡ ನೀನು. ಡಾಕ್ಟರ್ ವೇಟ್ ಮಾಡ್ತಿದ್ದಾರೆ. ಇವ್ರು ಮಾತ್ರ ಕೂಡ ತಗೊಂಡಿಲ್ಲ. ನೋಡು, ಚಂದ್ರು ನನ್ ಗಂಡ, ಅವ್ರ ಆರೋಗ್ಯ ನನಗೆ ಇಂಪಾರ್ಟೆಂಟ್. ನಾನು ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ. ಅಪ್ಪಯ್ಯ, ಅಪ್ಪಯ್ಯ, ಕಮ್ಲಿ. ಚಿಕ್ಕಮ್ಮನ ಮಾತು ಕೇಳಿ. ಅಪ್ಪಯ್ಯ, ಬೇಡ ಚಿಕ್ಕಮ್ಮ. ಚಂದ್ರ ಪ್ಲೀಸ್. ಅಪ್ಪಯ್ಯ, ಚಿಕ್ಕಮ್ಮನ ಮಾತು ಕೇಳಿ ಚಿಕ್ಕಮ್ಮ. ಅಪ್ಪಯ್ಯ. ರಮೇಶ್, ರಿಷಿ ಕಮ್ಲಿ ಇನ್ನೂ ಬಂದೇ ಇಲ್ಲ. ಎಲ್ಲಿ ಹೋದ್ರೋ ಏನೋ. ಒಂದ್ಸಲ ಫೋನ್ ಮಾಡಿ ವಿಚಾರಿಸ್ಬೇಕು ಅಲ್ವಾ? ಹೌದು ತಾರ, ನಾವು ಪಾರ್ಟಿ ಹಾಲ್ ಒಳಗೆ ಹೋಗಕ್ಕೆ ಮುಂಚೆ ಅವ್ರು ಎಲ್ಲಿದ್ದಾರೆ, ಎಷ್ಟೊತ್ತಿಗೆ ಬರ್ತಾರೆ ಅಂತ ತಿಳ್ಕೊಳ್ಳೋದು ಒಳ್ಳೇದು. ಇಲ್ಲಾಂದ್ರೆ ಹಾಲ್ ಒಳಗೆ ಹೋಗ್ತಿದ್ದ ಹಾಗೆ ಎಲ್ಲರೂ ಅವ್ರು ಎಲ್ಲಿದ್ದಾರೆ, ಎಷ್ಟೊತ್ತಿಗೆ ಬರ್ತಾರೆ ಅಂತ ನಮ್ಮನ್ನು ವಿಚಾರಿಸ್ತಾರೆ. ಹೌದು ರಮೇಶ್, ನನಗೂ ಅದೇ ಟೆನ್ಷನ್ ಆಗ್ತದೆ. ಪಾಪ, ಕಮ್ಲಿ ತಂದೆ ಬಂದಿದ್ದಾರೆ ಅನ್ನೋ ಖುಷಿಗಿಂತ ಅವ್ರು ಕಾಣೆ ಆಗಿದ್ದಾರೆ ಅನ್ನೋ ವಿಷಯನೇ ಮುಂಚೆ ಬಂದಿದೆ. ನನ್ಗಂತೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಪಾಪ ಕಮ್ಲಿ ಅದೆಷ್ಟು ಟೆನ್ಷನ್ ಆಗಿರ್ತಾಳೋ ಏನು. ಹೌದು ತಾರ, ಇವತ್ತು ನಾವು ಇಷ್ಟೆಲ್ಲ ಈವೆಂಟ್ ಅರೇಂಜ್ ಮಾಡಿದ್ದೀವಿ, ಅದು ಚೆನ್ನಾಗಿ ನಡಿಬೇಕಲ್ಲ. ಒಳಗಡೆ ಗೆಸ್ಟ್ ಎಲ್ಲ ವೆಯ್ಟ್ ಮಾಡ್ತಾ ಇರ್ತಾರೆ, ನಾವು ಅವ್ರನ್ನ ಮಾತಾಡಿಸ್ಬೇಕು. ಒಂದು ಕೆಲಸ ಮಾಡು, ನೀನು ಹೋಗಿ ಅವ್ರನ್ನ ಮಾತಾಡಿಸ್ತಾ ಇರು. ನಾನು ರಿಷಿಗೆ ಫೋನ್ ಮಾಡಿ ಏನು ಎತ್ತ ಅಂತ ವಿಚಾರಿಸ್ಕೊಂಡು ಬರ್ತೀನಿ. ಸರಿ ರಮೇಶ್, ನೀವು ಬೇಗ ಫೋನಲ್ಲಿ ಮಾತಾಡ್ಕೊಂಡು ಬನ್ನಿ, ನಾನು ಹೋಗಿರ್ತೀನಿ.
ಹಲೋ ರಿಷಿ, ಎಲ್ಲಿದ್ದೀರೋ? ಏನು ಮಾಡ್ತಿದ್ದೀರಾ? ಅಪ್ಪ ಅದು ನಾವು ಕಮಲಿ ಅವ್ರ ಊರಲ್ಲಿದ್ದೀವಪ್ಪ. ವಾಟ್? ಕಮಲಿಯವ್ರ ಊರಿಗೆ ಹೋಗಿದ್ದೀರಾ? ಅಲ್ಲಿಗೆ ಯಾಕೆ ಹೋದ್ರು? ಅದೇನೋ ಚಂದ್ರು ಬೇರೆ ಕಾಣಿಸ್ತಿಲ್ಲ ಅಂತಿದ್ದಾರೆ. ಅಲ್ಲ, ಈಗ ನೀವು ಕಮಲಿ ಊರಿಗೆ ಏನಕ್ಕೆ ಹೋದ್ರಿ ಅಂತ? ಅಪ್ಪ ಕಮಲಿ ಅವರು ಅವ್ರ ತಾಯಿ ಆಶೀರ್ವಾದ ತಗೊಳ್ಳಿ ಅಂತ ಇಲ್ಲಿ ಕರ್ಕೊಂಡ್ಬಂದಿದ್ದೆ. ಸರಿ ಸರಿ ಸರಿ, ಹೋಗ್ಲಿ. ಚಂದ್ರು ಬಗ್ಗೆ ಏನಾದರೂ ಗೊತ್ತಾಯ್ತಾ? ಟೆನ್ಷನ್ ಆಗ್ತಿದೆ ಪಾಪ. ಚಂದ್ರು ಹೆಲ್ತ್ ಬೇರೆ ಸರಿ ಇಲ್ಲ, ಇಂಥ ಸಮಯದಲ್ಲಿ ಕಾಣಿಸ್ತಿಲ್ಲ ಅಂದ್ರೆ. ನಾವಿಲ್ಲಿಗೆ ಬಂದಿದ್ದೆ ಒಳ್ಳೇದಾಯ್ತಪ್ಪ. ಚಂದ್ರಕಾಂತ್ ಅಂಕಲ್ ಸಿಕ್ಕಿದ್ರು ನಮಗೆ. ಹೌದೇನು? ಒಳ್ಳೇದಾಯ್ತು ಒಳ್ಳೇದಾಯ್ತು. ನನಗೆ ಈಗ ಜೀವ ಬಂದಂಗಾಯ್ತು. ಸತ್ಯ, ಹೋಗ್ಲಿ. ಚಂದ್ರು ಆರೋಗ್ಯ ಹೇಗಿದೆಯಂತೆ? ಪರವಾಗಿಲ್ಲ ಅನ್ಸುತ್ತಪ್ಪ. ಜಾಸ್ತಿ ಏನೂ ಮಾತಾಡೋದಕ್ಕಾಗಲಿಲ್ಲ. ಊರ್ಮಿಳಾ ಆಂಟಿ ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೆ. ಸರಿ, ಕಮಲಿ ಈಗ ಸ್ವಲ್ಪ ಸಮಾಧಾನವಾಗಿದ್ದಾಳ? ಹ್ಞೂ ಅಪ್ಪ. ಹೋಗ್ಲಿ ಬಿಡು, ಒಳ್ಳೇದಾಯ್ತು. ಇಲ್ಲಾಂದ್ರೆ ಇಂಥ ಈವೆಂಟ್ ಅರೇಂಜ್ ಮಾಡಿ ಕಮಲಿ ಮುಖದಲ್ಲಿ ಕಳೆನೇ ಇಲ್ದಾಗ ಆಗಿರೋದು. ಈಗ ಸಮಾಧಾನ ಆಯ್ತು ನನಗೆ. ಸರಿ, ನಾನು ಮೊದಲು ನಿಮ್ಮ ಅಮ್ಮಂಗೆ ವಿಷಯ ತಿಳಿಸ್ಬೇಕು. ಬೇಗ ಬಂದ್ಬಿಡಿ. ಪಾರ್ಟಿಗೆ ಬಂದವ್ರನ್ನ ಜಾಸ್ತಿ ಹೊತ್ತು ಕಾಯಿಸೋದು ಸರಿಯಲ್ಲ. ಓಕೆ, ವಿಲ್ ಬಿ ವೇಟಿಂಗ್. ಕಮ್ ಸೋ. ಹಾಂ ಅಪ್ಪ, ಬೇಗ ಬರ್ತೀವಿ. ಇನ್ನೇನು ಹೊರಟ್ವಿ? ಓಕೆ, ದಟ್ಸ್ ಫೈನ್. ಬಾಯ್. ಸರ್, ನೀವು ನನ್ನ ಇಲ್ಲಿ ಕರ್ಕೊಂಡ್ ಬಂದಿರ್ಲಿಲ್ಲ ಅಂದ್ರೆ ಅಪ್ಪಯ್ಯ ನಮಗ್ ಸಿಗ್ತಾನೆ ಇರ್ಲಿಲ್ಲ. ಅವ್ರಿಗೆ ಬೇರೆ ಹುಷಾರಿಲ್ಲ ಅಂತ ಹೇಳ್ತವ್ರೆ. ನಾವ್ ಅವ್ರಿಗೆ ಸಿಗ್ಲಿಲ್ಲ ಅಂದಿದ್ರೆ ತಪ್ಪ ಹಿಂಗೇನಾಯ್ತಿತ್ತೋ ಏನೋ. ಅವನ ಜೊತೆಗೆ ಅಪ್ಪಯ್ಯನು ಸಿಗೋ ಹಂಗೆ ನಂಗೆ ಮಾಡಿದ್ರಿ ಸರ್. ಆಗ್ಲೂ ದೇವ್ರಂತ ಗಂಡ ಸರ್ ನೀವು. ಆ ದೇವ್ರು ನನ್ನ ಜೊತೆಗಿರಕ್ ಹಾಕಿಲ್ಲ ಅಂತ ಹೇಳಿ ನಿಮ್ ಜೊತೆ ನನ್ನ ಮದ್ವೆ ಮಾಡ್ಸೋನೆ ಸರ್. ತುಂಬಾ ಥ್ಯಾಂಕ್ಸ್ ಸರ್. ಈ ನನ್ನ ಖುಷಿನ ಹೆಂಗೆ ಹೇಳ್ಕೋಬೇಕು ಅಂತಾನೆ ಗೊತ್ತಾಯ್ತಿಲ್ಲ. ಕಮಲಿ ಅವರ ಅಂಕಲ್ ಸಿಕ್ಕಿದ್ದಾರೆ. ನೀವೇ ಅವ್ರನ್ನ ನೋಡಿದ್ರಿ. ಅವ್ರು ಚೆನ್ನಾಗಿದ್ದಾರೆ. ಪಾರ್ಟಿ ಮುಗಿಸ್ಕೊಂಡು ಬಂದು ಅವ್ರನ್ನ ನೋಡೋಣ. ಈಗ ಅವ್ರಿಗೆ ತುಂಬ ರೆಸ್ಟ್ ಬೇಕು. ಆ್ಯಂಡ್ ಹೇಗಿದ್ರು ಹಾಸ್ಪಿಟಲ್ಗೆ ಹೋಗಿದ್ದಾರಲ್ಲ, ಡೋಂಟ್ ವರಿ. ಆದಷ್ಟು ಬೇಗ ಅವ್ರು ಸರಿ ಹೋಗ್ತಾರೆ. ಈಗ ಅಪ್ಪ ಸಿಕ್ಕಿದ ಖುಷಿಗಾದರೂ ನೀವು ನಗಲೇಬೇಕು. ನಗಿ. ಹೊಡೋಣ. ಬೇಗ ಬೇಗ ರೆಡಿ ಮಾಡಿ. ಹಾಯ್ ಮ್ಯಾಮ್. ಹಲೋ ಸರ್. ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಾಗ್ಲಿ. ಎಸ್ಪೆಷಲಿ ಫುಡ್ ಮ್ಯಾಟರ್. ನಾವು ಅದ್ರಲ್ಲಿ ರಿಸ್ಕ್ ತಗೊಳಕ್ಕಾಗಲ್ಲ. ಅಡುಗೆ ಎಲ್ಲ ರೆಡಿ ಆಯ್ತಾ? ಡೋಂಟ್ ವರಿ, ಐ ವಿಲ್ ಟೇಕ್ ಕೇರ್ ಆಫ್ ಇಟ್. ಬೇಕಾದ್ರೆ ಅಡಿಗೆ ರೆಡಿ ಆಗಿದೆ. ಟೇಸ್ಟಿಗೆ ಎಲ್ಲದನ್ನು ತರಿಸಲ ಒಂದ್ಸಲ. ಬೆಟರ್. ರಿಸ್ಕ್ ತಗೊಳಕ್ಕಾಗಲ್ಲ, ಎಲ್ಲ ಟೇಸ್ಟ್ ತರಿಸ್ಬಿಡಿ. ಓಕೆ. ಶಿವು ಬನ್ನಿ ಇಲ್ಲಿ. ಅಡಿಗೆ ರೆಡಿ ಆಗಿದೆಯಲ್ಲ, ಟೇಸ್ಟಿಗೆ ಪ್ಲೇಟಲ್ಲಿ ಎಲ್ಲದನ್ನು ಕಳಿಸಿ. ಓಕೆ ಮ್ಯಾಮ್. ಮ್ಯಾಮ್, ಅರೇಂಜ್ಮೆಂಟ್ಸ್ ಇನ್ನ ಅರ್ಧಂಬರ್ಧ ಆಗಿದೆ. ಸ್ಟೇಜ್ ಸೆಟಪ್ ರೆಡಿ ಆಗಿಲ್ಲ, ಪ್ರೊಜೆಕ್ಟರ್ ಇಲ್ಲ. ಏನ್ ಕತೆ ಮೇಡಮ್? ಡೋಂಟ್ ವರಿ, ಆದಷ್ಟು ಬೇಗ ಎಲ್ಲ ಅರೇಂಜ್ ಆಗುತ್ತೆ. ಮೇಡಮ್, ಡೋಂಟ್ ವರಿ ಅನ್ನೋ ಪದನ ಒಂದು 50 ಸತಿ ಹೇಳ್ಬಿಟ್ಟಿದ್ದೀರಾ. ನನಗೆ ಎಕ್ಸಾಕ್ಟ್ ಟೈಮ್ ಹೇಳಿ, ಎಷ್ಟೊತ್ತಾಗುತ್ತೆ? ಸರ್, ವಿತಿನ್ 45 ಮಿನಿಟ್ಸ್ ಅಲ್ಲಿ ಎಲ್ಲ ಅರೇಂಜ್ಮೆಂಟ್ಸ್ ಕಂಪ್ಲೀಟ್ ಆಗುತ್ತೆ. 45 ಮಿನಿಟ್ಸ್? Yes, sir. ಪಕ್ಕಾ? ಶೋರ್. ಸರಿ, ನಾನು ಸರ್ ಒಂದ್ಸಲ ಎಲ್ಲ ಟೇಸ್ಟ್ ಮಾಡ್ಬಿಡಿ. ರೆಡಿ ಮಾಡಿ. ಓಕೆ. ಟೇಸ್ಟ್ ಹೇಗಿದೆ ಸರ್? ಸೂಪರ್ ಆಗಿದೆ. ಬಟ್ ನನಗೆ ಪ್ರೊಜೆಕ್ಟರ್ ಸ್ಟೇಜ್ ಸೆಟಪ್ ಬೇಗ ರೆಡಿ ಆಗಬೇಕು. 45 ಮಿನಿಟ್ಸ್ ರೆಡಿ ಆಗುತ್ತಾ? ಎಸ್ ಸರ್. ಪಕ್ಕಾನಾ? ಶೋರ್ ಸರ್. ಐ ಟ್ರಸ್ಟ್ ಯು. ಅಣ್ಣ,